ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಭಾನುಮತಿ ಇಸ್ ಬ್ಯಾಕ್. ಭಾನುಮತಿ ಸ್ಟೆಪ್ ಇನ್ ಮಾಡೇ ಬಿಟ್ಲು ವಿಜಿ ಮನೆಗೆ. ಹಾಗಿದ್ರೆ ಅಲ್ಲಿ ಗೀತಾ ಭಾನುಮತಿ ಮುಖವಾಡನ ಇಷ್ಟು ಬೇಗ ಕಳಿಸಿಟ್ಬಿಟ್ಲ. ಏನಾಗ್ತಿದೆ ಅಲ್ಲಿ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾನುಮತಿ ಮತ್ತು ಕಿರಣ್ ಇಬ್ರು ಕೂಡ ಯಾವ ರೀತಿ ಪ್ಲಾನ್ ಮಾಡಿದ್ರು ಅದೇ ರೀತಿ ಎಲ್ಲವೂ ಕೂಡ ನಡೀತದ. ಆ ಒಂದು ಖುಷಿ ಅವ್ರಿಗದ. ಈ ಕಡೆ ವಿಜಯ್ ಕೂಡ ತನ್ನ ತಾಯಿ ಅಂದರೆ ಭಾನುಮತಿ ಏನೂ ಕೂಡ ತಪ್ಪು ಮಾಡಿಲ್ಲ ಅಂತ ಡಿಸೈಡ್ ಮಾಡಿ ಭಾನುಮತಿ ಮನೆಗೆ ಬಂದದಾನೆ. ಭಾನುಮತಿ ಮನೆಗೆ ಬರ್ತದಾಗೆ ಭಾನುಮತಿ ಹೈ ಡ್ರಾಮಾ ಶುರುವಾಗುತ್ತೆ. ತನ್ನ ಮಗನೇ ನನ್ನ ಕೊಂದು ಬಿಡು ವಿಜಯ್, ನಿನಗಷ್ಟು ಕೋಪ ಬೇಜಾರಿದ್ರೆ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಕೈ ಮುಗ್ದು ಕೇಳ್ಕೊತಾನೆ ವಿಜಯ್, ನನ್ನಿಂದ ತಪ್ಪಾಗೋಯ್ತಮ್ಮ, ನೀನು ಬೆಳೆಸಿದ ಮಗು ನಾನು, ಆದರೆ ನಿನ್ನನ್ನೇ ತಪ್ಪು ತಿಳ್ಕೊಂಬಿಟ್ಟ. ನನ್ನಮ್ಮ ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತೋದೆ. ದಯವಿಟ್ಟು ಕ್ಷಮಿಸ್ಬೇಡು, ನಿನ್ನಂಥ ದೇವತೆನ ಅನುಮಾನ ಪಟ್ಟು ಇಷ್ಟೆಲ್ಲ ತೊಂದರೆ ಕೊಟ್ಟದಕ್ಕೆ ಅಂತ ಕೇಳ್ಕೊತಿದ್ದಾನೆ. ಅಯ್ಯೋ ಬಿಡು ವಿಜಿ, ನೀನು ನನ್ನ ಮಗ, ಯಾವತ್ತಿದ್ರೂ ನಿನಗೆ ನನ್ನ ಕ್ಷಮೆ ಇದ್ದೇ ಇರುತ್ತೆ ಅಂತ ಭಾನುಮತಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ವಿಜಿ ಮಾತ್ರ ಬಾಮ್ಮ, ನಾವೆಲ್ಲರೂ ಕೂಡ ಒಟ್ಟಿಗೆ ಇರಬೇಕು, ನೀನು ಬಿಟ್ಟು ನಾನು ಇರೋದಿಲ್ಲ ಅಂದಾಗ ಇಲ್ಲ ವಿಜಯ್, ನೀನೇನು ನನ್ನ ನಂಬಿದ್ಯಾ, ಹಾಗೆ ಅವರು ನಂಬೇಕು ಅಂತಿಲ್ಲ ಅಲ್ವಾ, ಅವ್ರಿಗೆ ನನ್ನ ಮೇಲೆ ಈಗಲೂ ಕೂಡ ಅನುಮಾನ ಇದೆ. ಬೇಡ, ನೀನು ಹೆಂಡ್ತಿ ಇದ್ದಾರೆ, ನಿನ್ನ ಅತ್ತೆ ಮಾವ ಇದ್ದಾರೆ, ನಿನ್ನ ಅಮ್ಮ ಇದ್ದಾರೆ, ಇನ್ನು ಸಾಕ್ತಾ ಯಾಗಬೇಕು, ನಿನ್ನ ಸ್ವಂತ ತಾಯಿಯ ಮಡ್ಲಿದೆ, ಹೋಗು ವಿಜಯ್ ಅಂತ ಹೇಳ್ತಿದ್ರೆ ಇಲ್ಲ ಅಮ್ಮ ನೀನು ಬರಲೇಬೇಕು, ನೀನು ಬರ್ದೇ ಇದ್ರೆ ನಾನು ಇಲ್ಲೇ ಉಳ್ಕೊಂಬಿಡ್ತೀನಿ, ನೀನು ಬಾರ್ದೇ ಇದ್ರೆ ನಾನು ದೇಶಾಂತರ ಹೋಗ್ಬಿಡ್ತೀನಿ, ಯಾವುದೇ ಕಾರಣಕ್ಕೂ ನಿನ್ನ ಕೈಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಎದ್ರಿಂದಾಗಿ ಭಾನುಮತಿ ಇಲ್ಲ ಮಗನೆ, ಯಾವತ್ತಿದ್ರೂ ನೀನು ನನ್ನಿಂದ ದೂರ ಹೋಗಬಾರ್ದು, ನೀನು ನನ್ನಿಂದ ದೂರ ಹೋದರೆ ಖಂಡಿತ ನಾನು ಬದುಕಲ್ಲ ವಿಜಯ್. ಸರಿ ಆಯಿತು, ನೀನು ಖುಷಿ ಪ್ರಕಾರನೇ ಬರ್ತೀನಿ, ಆದರೆ ನಾನು ಬರ್ತಿಲ್ಲ, ನೀನೇ ಕರ್ಕೊಂಡು ಹೋಗ್ತಿರೋದು ಅಂತ ಹೇಳ್ತಾರೆ. ಈ ಕಡೆ ಗೀತಾಗೆ ಒಂದು ಸುಳಿವು ಸಿಕ್ಕಿದೆ. ವಿಜಯ್ಗೆ ಕಾಲ್ ಮಾಡಿದಾಗ ಎಲ್ಲ ಕೂಡ ಒಳ್ಳೇದಾಗತ್ತೆ, ನಾವು ಬರ್ತಾ ಇದ್ದೀವಿ ಅಂತ ಹೇಳ್ತಾನೆ. ಹಾಗಾಗಿ ಅವಳಿಗೆ ಒಂದು ಸಣ್ಣ ಅನುಮಾನ ಇದೆ. ನಂತರ ಈ ಕಡೆ ಭಾನುಮತಿ ಎಂಟ್ರಿ ಕೊಟ್ಟೇ ಬಿಡ್ತಾರೆ. ಈ ಕಡೆ ಬಾಗಿಲು ತೆಗಿತಿದ್ದಾಗೆ ಗೀತಾಗೆ ಶಾಕ್ ಆಗುತ್ತೆ. ಏನದು ವಿಜಯ್, ಏನು ಮಾಡಿದ್ಯಾ, ಯಾಕೆ ಬಂದಿದ್ಯಾ ನೀನು ನಮ್ಮ ಮನೆಗೆ ಅಂತ ಕೇಳ್ತಿದ್ರೆ ಈ ಕಡೆ ವಿಜಯ್ ನಾನೇ ಅಮ್ಮನ ಕರ್ಕೊಂಡು ಬಂದಿದ್ದು ಗೀತಾ ಅಂತಾರೆ. ಏನು ವಿಜಯ್, 2 ದಿನಕ್ಕೆ ಮೈಂಡ್ ವಾಶ್ ಮಾಡಿಸ್ಕೊಂಬಿಟ್ಯಾ, 2 ದಿನಕ್ಕೆ ನನ್ನ ಗಂಡನ ತಲೆ ಕೆಡಿಸ್ಬಿಟ್ಯಾ ನೀನು ಅಂತ ಕೇಳ್ತಿದ್ದಾರೆ. ನೋಡ್ತೀಯಾ ವಿಜಯ್, ಇದಕ್ಕೆ ನಾನು ಹೇಳಿದ್ದು ನಾನು ಬರಲ್ಲ ಅಂತ, ನಾನು ಈಗಲೂ ಕೂಡ ಹೋಗ್ತೀನಿ ಅಂತಿದ್ದಾರೆ ಭಾನುಮತಿ. ಈ ಕಡೆ ಮಗ ಕೂಡ ಹೌದು ಅಮ್ಮ, ಇಷ್ಟೆಲ್ಲ ನಿನ್ಗೆ ಅವಮಾನ ಆಗ್ತಿದ್ರೆ ಇದನ್ನು ನೋಡ್ಕೊಂಡು ನಾನು ಸುಮ್ಮನಿರುವುದಿಲ್ಲ, ಬಾ ನನ್ನ ಜೊತೆ ಹೊಟ್ಟೋಗ್ಬಿಡೋಣ ನಾವಿಲ್ಲಿಂದ ಅಂತಿದ್ರೆ ಅಯ್ಯೋ ಅಮ್ಮ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತಾರೆ. ಈ ಕಡೆ ಸುಧಾರಾಣಿ ಅವ್ರು ಎಲ್ಲರೂ ಕೂಡ ಚಂದ್ರಿಕಾ ಬರ್ತಾರೆ. ಏನಿದು ವಿಜಯ್, ಏನು ಮಾಡ್ತಿದ್ಯಾ ನೀನು, ಆಲ್ರೆಡಿ ಅವಳು ಮೋಸದ ಜಾಲಕ್ಕೆ ಸಿಕ್ಕಾಕೊಂಡ್ಬಿಟ್ಯಾ, ಒಂದ್ಸತಿ ಸಿಕ್ಕಾಕೊಂಡು ಎಷ್ಟೆಲ್ಲ ನೋವು ಅನುಭವಿಸಿದ್ದೀವಿ ಅಂತ ಗೊತ್ತಿದೆ ಅಲ್ವಾ ಅಂದಾಗ ಅವ ಅದೆಲ್ಲ ತಪ್ಪು ಕಲ್ಪನೆ, ಒಳಗಡೆ ಬಂದಮೇಲೆ ಮಾತಾಡೋಣ, ಈಗ ಆರತಿ ತೆಗಿರಿ ಅಮ್ಮಂಗೆ ಅಂತ ಗೀತಾಗೆ ಹೇಳ್ತಾನೆ ವಿಜಯ್. ಇಲ್ಲ ನಾನು ತೆಗಿಯೋದಿಲ್ಲ ಅಂತ ಗೀತಾ ಹೇಳೋದಕ್ಕೆ ಸರಿ ಆಯಿತು ನಾನೇ ತೆಗಿತೀನಿ ಅಂತ ಹೇಳಿ ವಿಜಯ್ನೇ ಆರತಿ ತಗೊಂಡು ಬಂದು ಅಮ್ಮಂಗೆ ಆರತಿ ತೆಗೆದು ಅಮ್ಮ ಬಲ್ಗಾಲಿಟ್ಟು ಒಳಗಡೆ ಬನ್ನಿ ಒಳ್ಳೇದಾಗಲಿ ಅಂತ ಹೇಳ್ತಾನೆ. ಖಂಡಿತ ಬಲ್ಗಾಲಿಟ್ಟು ಒಳಗಡೆ ಬರ್ತೀನಿ, ಈ ಮನೆ ಸರ್ವನಾಶ ಆಗಬೇಕು, ನಾನು ಅಂದ್ಕೊಂಡಾಗಬೇಕು ಅಂತ ಹೇಳಿ ಬಲ್ಗಾಲಿಟ್ಟು ಒಳಗಡೆ ಬರ್ತಾರೆ. ಈ ಕಡೆ ಭಾನುಮತಿ ಬಂದಿರೋದು ಯಾರಿಗೂ ಕೂಡ ಇಷ್ಟ ಇಲ್ಲ. ನಂತರ ದೇವ್ರ ಮನೆ ಹತ್ರ ಬಂದವ್ರೆ, ಏನಿದು ದೀಪಗಳೆಲ್ಲ ಆರೋಗ್ಯದೆಯಲ್ಲ ಅಂತ ಹೇಳಿ ದೀಪನ ಹಚ್ತಾರೆ. ನಂತರ ಈ ಕಡೆ ವಿಜಯ್ಗೆ ಖುಷಿ ಆಗ್ತಿದ್ರೆ ಎಲ್ರಿಗೂ ಕೂಡ ತುಂಬ ಸಿಟ್ಟು ಬರ್ತದೆ. ಏನು ಮಾಡಿದ್ಯಾ ವಿಜಯ್, ಇವಳನ್ನ ಕರ್ಕೊಂಡು ಬಂದೆ ನೀನು, ನಿನ್ಗೇನು ತಲೆ ಕೆಟ್ಟಿದ್ಯಾ ಅಂತ ಕೇಳ್ತಿದ್ರೆ ಈ ಕಡೆ ಅವಳು ಏನೇನು ಮಾಡಿದಾಳೆ ಅನ್ನೋ ತಪ್ಪು ಅರ್ಥ ಆಗಿಲ್ವಾ ನಿನಗೆ, ಅರ್ಥ ಆದಮೇಲೆ ಯಾಕೆ ಕರ್ಕೊಂಡು ಬಂದಿದ್ಯಾ ಅಂತ ಕೇಳ್ತಿದ್ರೆ ಯಾಕೆ ಆ ರೀತಿ ಅನ್ಕೋತೀರಾ, ಒಳ್ಳೆ ರೀತಿ ಯೋಚನೆ ಮಾಡಿ, ಅಮ್ಮ ತಪ್ಪು ಮಾಡಿಲ್ಲ ಅಂತ ಯೋಚನೆ ಮಾಡಿ, ಒಮ್ಮೆ ಎಲ್ಲ ಕೂಡ ಗೊತ್ತಾಗುತ್ತೆ. ನೀವು ಯಾಕೆ ಅಪಾರ್ಥ ಮಾಡ್ಕೊಂಡು ಅವ್ರನ್ನ ನೋಡ್ತಿದ್ರ, ನೀವು ಆ ರೀತಿ ನೋಡೋಷ್ಟು ದಿನ ಅವ್ರು ನಿಮ್ಮ ಕಣ್ಗೆ ಕೆಟ್ಟವರಾಗೆ ಕಾಣಿಸ್ತಾರೆ ಅಂತ ಹೇಳ್ತಿದ್ರೆ ಈ ಕಡೆ ಭಾನುಮತಿಯವರು ಗಂಡನ ಫೋಟೋ ಮುಂದೆ ನಿಂತ್ಕೊಂಡು ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ, ನಿಮ್ಮ ಮಗಳೇ ನಿಮ್ಮನ್ನು ಕೊಂದ್ಬಿಟ್ಲು, ಎಂಥ ಪಾಪಿ ಮಗಳಿಗೆ ಜನ್ಮ ಕೊಟ್ಬಿಟ್ನೋ ನಾನು, ದಯವಿಟ್ಟು ನಿಮ್ಮ ಮಗಳನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿದ್ದಾರೆ. ಈ ಕಡೆ ನೀವು ಯಾರೂ ನನ್ನನ್ನು ನಂಬೋದಿಲ್ಲ ಅಂತ ಗೊತ್ತು, ಆದರೆ ನಾನು ತಪ್ಪು ಮಾಡಿಲ್ಲ, ನೀವು ಆ ರೀತಿ ಅಂದ್ಕೊಂಡಿದ್ರ ಅದನ್ನು ನಾನು ಏನೂ ಮಾಡೋಕ್ಕಾಗಲ್ಲ ಹೋಗ್ಸೋಕೆ, ನಿಮಗೆ ಒಂದಿನ ಗೊತ್ತಾಗುತ್ತೆ ನನಗೇನು ಎಂತು ಅಂತ, ಆವಾಗ ನಿಮಗೆಲ್ಲ ಕೂಡ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ನಂತರ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಏನು ಮಾಡ್ತಿದ್ಯಾ ವಿಜಯ್, ನಿನ್ಗೇನು ಸರಿಯಾಗಿ ಅರ್ಥ ಆಗ್ತಿದ್ಯಾ ಇಲ್ವಾ, ನಾವೇನು ನೆಮ್ಮದಿಯಾಗಿರೋದು ಬೇಡವಾ, ನೆಮ್ಮದಿಯಾಗಿರ್ಬೇಕಲ್ವಾ, ಅವಳಿಂದ ಎಷ್ಟೆಲ್ಲ ಅನಾಹುತ ಆಗಿದ್ರು ಯಾಕೆ ಕರ್ಕೊಂಡು ಬಂದೆ ಅವ್ರನ್ನ ಅಂದಾಗ ಅಮ್ಮ ದಯವಿಟ್ಟು ಅದ್ರ ಬಗ್ಗೆ ಈಗ ಚರ್ಚೆ ಮಾಡೋದು ಬೇಡ, ಆದರೆ ನಿಮ್ಮ ಮನಸ್ಥಿತಿನ ಬದಲಾಯಿಸ್ಕೊಳ್ಳಿ, ಒಳ್ಳೆ ರೀತಿ ಅವ್ರನ್ನ ನೋಡಿ, ಆಗ ಎಲ್ಲ ಕೂಡ ಚೆನ್ನಾಗೇ ಕಾಣಿಸುತ್ತೆ ಅಂತ ಹೇಳ್ತಾನೆ. ನಂತರ ಈ ಕಡೆ ಭಾನುಮತಿಯವರು ಖಂಡಿತ ಈ ಮನ ಸರ್ವನಾಶ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ರೆ ಅಮ್ಮ ಅವರೆಲ್ಲ ಹೀಗೆ ಬೈದ್ರು ನೋಡು,
ನನಗೆ ಅವ್ರು ಬೈತಿರೋದು ನೋಡಿದ್ರೆ ನನಗೆ ಬರ್ತಿರೋ ಕೋಪಕ್ಕೆ ಏನು ಮಾಡಿಬಿಡ್ಬೇಕು ಅಂತ ಅನ್ನಿಸ್ತಿತ್ತು ಗೊತ್ತಾ ಅಂದಾಗ ಕೋಪ ಮಾಡ್ಕೋಬಾರ್ದು ಮಗನೇ, ತಾಳ್ಮೆಯಿಂದ ಇರಬೇಕು ಅಂದಾಗ ಅಮ್ಮ ನೀನು ಇಷ್ಟೊಂದು ಪೇಷಂಟ್ಫುಲ್ ಆಗಿದ್ರೆ ಖಂಡಿತ ನಾವು ನಮ್ಮ ಗುರಿನ ಸಾಧಿಸೋದಿಲ್ಲ ಅಂದಾಗ ನೋಡು ಕಿರಣ್, ಪೇಷಂಟ್ಫುಲಿ ವೆಯ್ಟ್ ಮಾಡಬೇಕು, ಅವರನ್ನು ಬದಲಾಯಿಸಬೇಕು, ಅವ್ರ ನಂಬಿಕೆ ಕೂಡ ಗಳಿಸ್ಕೋಬೇಕು. ಅದು ಸಾಧ್ಯ ಆಗಲಿಲ್ವಾ ವಿಜಿನ ಅವರಿಂದ ದೂರ ಮಾಡಬೇಕು. ಅವ್ರ ನಂಬಿಕೆನ ಗಳಿಸ್ಕೊಳ್ಳೋದು ವಿಜಿನ ಗಳಿಸ್ಕೊಂಡಷ್ಟು ಸುಲಭ ಅಲ್ಲ. ಒಂದು ಪಕ್ಷ ಅದಾಗಲಿಲ್ಲ ಅಂದರೆ ಆಮೇಲೆ ಬಿ ಪ್ಲಾನ್ ಇದ್ದೇ ಇದೆ ಅಲ್ವಾ, ವಿಜಿನ ಅವರಿಂದ ದೂರ ಮಾಡೋದು ಅಂತ ಹೇಳ್ತಿದ್ದಾರೆ ಭಾನುಮತಿ. ನಂತರ ಈ ಕಡೆ ಸುಧಾರಾಣಿಯ ಹಾಗೆ ಚಂದ್ರಿಕಾ ಅವ್ರು ಇರ್ತಾರೆ, ಅಲ್ಲಿಗೆ ಭಾನುಮತಿ ಬರ್ತಾರೆ. ಭಾನುಮತಿ ಬಂದಿದ್ದೆ ನನ್ನ ಡ್ರೆಸ್ಗಳು ಸಾಮಾನುಗಳೆಲ್ಲ ಇಲ್ಲಿ ಏನೂ ಕಾಣಿಸ್ತಾನೆ ಇಲ್ವಲ್ಲ ಅಂದಾಗ ಅದೆಲ್ಲ ತುಂಬ ಬೆಲೆ ಬಾಳೋ ವಸ್ತುಗಳಾಗಿತ್ತು ಅಂತಾರೆ. ಅದೆಲ್ಲ ವೇಸ್ಟ್, ನೀನೇ ವೇಸ್ಟ್ ಅಂದಮೇಲೆ ನಿನ್ನ ವಸ್ತುಗಳು ವೇಸ್ಟ್ ಅಲ್ವಾ, ಅದು ಯಾಕೆ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಎಲ್ಲ ಕೂಡ ಬಿಸಾಡ್ಬಿಟ್ವಿ ಅಂತ ಹೇಳ್ತಾರೆ. ನಂತರ ತುಂಬ ಎಮೋಷ್ನಲ್ ಆಗಿ ಡ್ರಾಮಾ ಮಾಡಿಕೊಂಡು ಭಾನುಮತಿ ಹೋಗ್ತಾರೆ. ನಂತರ ಏನಿದು ಸುಧಾರಾಣಿ, ನಿನ್ನ ಮಗ ವಿಜಯಕ್ಕೆ ಸ್ವಲ್ಪ ಬುದ್ಧಿ ಹೇಳಬೇಕಲ್ವಾ, ಅದನ್ನು ಬಿಟ್ಟು ನೀನು ಸುಮ್ಮನಿದೆಯಲ್ಲ ಅಂದಾಗ ನಾನೇನು ಅವನಿಗೆ ಬುದ್ಧಿ ಹೇಳಲಿ. ಆ ಭಾನುಮತಿ ಆಡ್ತಿರೋ ನಾಟಕ ನೋಡಿದ್ರೆ ನನಗೆ ಅವಳು ಆಡ್ತಿರೋದು ನಿಜ ಅಂತ ಅನ್ನಿಸ್ಬಿಡ್ತಿದೆ. ಇನ್ನು ವಿಜಯ್ ಅಂದ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ವಿಜಯ್ ಬರ್ತಾನೆ. ಏನು ವಿಜಯ್, ಏನು ಬೇಕಿತ್ತು ಅಂತ ಕೇಳಿದಕ್ಕೆ ಅದು ಅಮ್ಮ ಊಟ ಮಾಡಿ ಒಳ್ಳೆ ಊಟ ಮಾಡಿ ಎಷ್ಟು ದಿನ ಆಗಿದೆಯೋ ಅಮ್ಮನ ಫೇವ್ರೆಟ್ ಡಿಶ್ ಮಾಡ್ತೀರಾ. ಅಮ್ಮ ಪಾಪ ಜೈಲಲ್ಲಿ ಊಟ ಮಾಡ್ತಾ ಇದ್ಲು, ಅದು ಹೇಗಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಲ್ವಾ ಅಂದಾಗ ನೋಡು ವಿಜಯ್, ನಾನು ಒಂದು ಮಾತು ಕೇಳ್ತೀನಿ, ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ನೀನು ಏನಾದರೂ ನಾಟಕ ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಯಾಕೆ ರೀತಿ ಅನ್ಕೋತಿದ್ರ? ಇಲ್ಲಿ ಯಾರು ಯಾವ ನಾಟಕ ಕೂಡ ಮಾಡ್ತಿಲ್ಲ, ಎಲ್ಲ ಮಾಡ್ತಿರೋದು ನಿಜಾನೇ, ಯಾವುದೂ ಕೂಡ ಇಲ್ಲಿ ಭ್ರಮೆ ಅಲ್ಲ ಅಂತ ಹೇಳ್ತಾರೆ. ನಂತರ ಈ ಕಡೆ ಗೀತಾನ ಹುಡುಕ್ತಾರೆ. ಗೀತಾ ಎಲ್ಲೂ ಕಾಣಿಸ್ತಿಲ್ಲ. ಆಲ್ರೆಡಿ ಗೀತಾ ಕೊರವಂಜಿ ಅವ್ರ ಹತ್ರ ಹೋಗಿದ್ದಾರೆ. ಕೊರವಂಜಿ ಅವರು ಹೇಳಿದಾಗೆ ನಿಜ ಆಗಿದೆ, ತೀರ್ಪು ಉಲ್ಟಾ ಬಂದಿದೆ, ಅವ್ರಿಗೆ ಕಷ್ಟ ದಿನಗಳು ಶುರುವಾಗಿದೆ. ಹಾಗಾಗಿ ಅದನ್ನು ಹೇಳಿದಾಗ ಅದೆಲ್ಲ ಹೇಳಿದ್ದು ನಾನಲ್ಲ, ದೇವರು, ಆ ದೇವತೆನೆ ನನ್ನಿಂದ ಇದನ್ನೆಲ್ಲ ಹೇಳಿಸಿದ್ದು. ಖಂಡಿತ ನಿಮಗೆ ಅಪಾಯ ಇದೆ, ಅದು ಮನೆಗೆ ಬಂದು ಸೇರಿಕೊಂಡಿದೆ. ಅದು ಎಲ್ಲದರಿಂದ ನೀವು ಪಾರಾಗಬೇಕು ಅಂದರೆ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಬೇಕು. ನಿಮ್ಮ ಗಂಡನ ಮೊದಲು ಅದರಿಂದ ಹೊರಗಡೆ ತರಬೇಕು ಅಂತ ಹೇಳ್ತಾರೆ. ನಂತರ ಈ ಕಡೆ ಗೀತಾ ಬರ್ತಿದ್ದಾಗೆ ಭಾನುಮತಿನ ಅಟ್ಯಾಕ್ ಮಾಡ್ತಿದ್ದಾಳೆ. ಈ ಕಡೆ ನೀನು ಎಲ್ಲರನ್ನ ಕೂಡ ನಂಬಿಸ್ಬೋದು, ವಿಜಿನ ನಂಬಿಸ್ಬೋದು, ಆದರೆ ಯಾವುದೇ ಕಾರಣಕ್ಕೂ ನಿನ್ನನ್ನು ನಂಬುವಂಥ ಮುಟ್ಟಾಳರು ನಾವಲ್ಲ. ನಮಗೆ ತುಂಬ ಚೆನ್ನಾಗಿ ಗೊತ್ತು ಕೊಲೆ ಮಾಡಿರೋದು ನೀನು ಕೊಲೆ ಮಾಡಿ ಅದನ್ನು ಮಗಳ ಮೇಲೆ ಹಾಕಿ ಅವಳು ಸರೆಂಡರ್ ಆಗುವಾಗ ಮಾಡಿ ನೀನು ಹೊರಗಡೆ ಬಂದಿದ್ಯಾ, ನಮಗೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡಿದ್ಯಾ ಅಂತ ಕೇಳ್ತಿದ್ದಾರೆ ಗೀತಾ. ಇದನ್ನ ಎಲ್ಲವನ್ನ ಕೂಡ ವಿಜಿ ಬಾಗ್ಲತ್ರನೇ ನಿಂತು ಕೇಳಿಸ್ಕೊತಿದ್ದಾನೆ. ಈ ಕಡೆ ಭಾನುಮತಿ, ಹೌದು ನಿಜಾನೇ ಹೇಳ್ತಿದ್ಯಾ ನೀನು ಏನೇನು ಹೇಳಿದ್ಯೋ ಎಲ್ಲವೂ ಕೂಡ ನಿಜ, ನಾನೇ ಕೊಲೆ ಮಾಡಿದ್ದು. ಆದರೆ ನಾನು ಕೊಲೆ ಮಾಡಿ ಇಷ್ಟು ದಿನ ಶಿಕ್ಷೆ ಅನುಭವಿಸಿ ಇವಾಗ ಆಚೆ ಬಂದಿದ್ದೀನಿ, ಅದಕ್ಕೆ ಕಾರಣ ನನ್ನ ಮಗಳು. ನಾನೇ ನನ್ನ ಮಗಳಿಗೆ ಹೇಳ್ಕೊಟ್ಟಿದ್ದು ಅವಳೇ ಕೊಲೆ ಮಾಡಿದ್ದೀನಿ ಅಂತ ಹೇಳುವ ಅಂತ. ಅದಕ್ಕೋಸ್ಕರನೇ ಇವತ್ತು ಅವಳು ಜೈಲಿಗೆ ಹೋಗಿರೋದು ನನಗೋಸ್ಕರ. ನನ್ನ ಮಗಳನ್ನ ಜೈಲಿಗೆ ಕಳಿಸಿ ನಾನು ಹೊರಗಡೆ ಬಂದಿದ್ದೀನಿ. ನೀನು ಏನು ಹೇಳಿದ್ಯೋ ಎಲ್ಲವೂ ಕೂಡ ನಿಜ ಅಂತ ಹೇಳಿ ಎಲ್ಲ ಸತ್ವನ ಒಪ್ಕೊಂಡೇ ಬಿಟ್ರು ಭಾನುಮತಿ. ಹಾಗಿದ್ರೆ ಇಲ್ಲಿ ವಿಜಿಗೆ ಶಾಕ್ ಆಗ್ತದೆ, ಅಥವಾ ಇದು ಎಲ್ಲವೂ ಕೂಡ ಗೀತಾ ವಿಜಿ ಪ್ರೀಪ್ಲ್ಯಾನ್ ಆಗಿದೆಯಾ? ಈ ಕಡೆ ವಿಜಿ ಮುಂದೆ ಗೀತಾ ಕರ್ಕೊಂಡು ಇಂಟೆನ್ಷನಲಿ ಬಂದು ಭಾನುಮತಿ ಮುಖವಾಡನ ಬಯಲು ಮಾಡ್ತಾಳ, ಅಥವಾ ಭಾನುಮತಿಗೆ ವಿಜಿ ಇಲ್ಲಿದ್ದಾನೆ ಅಂತ ಗೊತ್ತಿದ್ದೆ ನಿನ್ಗೆ ಇದೇ ತಾನೇ ಬೇಕಿತ್ತು ಅಂತ ಹೇಳಿ ಟ್ವಿಸ್ಟ್ ಕೊಡ್ತಾರ ಭಾನುಮತಿ. ಏನಾಗತ್ತೆ ಇಲ್ಲಿ ಇದನ್ನೆಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.